ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ. ನಾನು ಬಶೀರ್ ಅಡ್ಡಿ ನಡಕ. ರಾಜಕಾರಣದಲ್ಲಿ ತುಂಬ ಮಂದಿ ಗೋಸುಂಬೆ ರಾಜಕಾರಣಿಗಳಿದ್ದಾರೆ. ಅವರು ಕಾಲಕ್ಕೆ ಬಣ್ಣ ಬದಲಿಸ್ತಲೇ ಇರ್ತಾರೆ. ಜಾತ್ಯತೀತ ತತ್ವದಿಂದ ಅವರು ರಪಕ್ಕನೆ ಕೋಮುವಾದದ ಕಡೆಗೆ ಹೊರಳಿ ಬಿಡ್ತಾರೆ. ಬಿಜೆಪಿಯ ಸಹವಾಸ ಮಾಡಿದ್ರಂತೂ ಅವರೇ ಬಿಜೆಪಿಯವರಿಗಿಂತ ದೊಡ್ಡ ಕೋಮುವಾದಿ ಎನಿಸಿಕೊಳ್ಳಲು ಹೊರಡ್ತಾರೆ. ಸುಮಾರು ವರ್ಷಗಳ ಕಾಲ ಜಾತ್ಯತೀತ ತತ್ವವನ್ನು ಹೇಳಿಕೊಂಡು ಬರುವ ಅವರು ಏಕಾಏಕಿ ಜಾತ್ಯತೀತ ತತ್ವ ಅಂದರೆ ಏನು ಅಂತ ಪ್ರಶ್ನೆ ಮಾಡ್ತಾರೆ. ಇಂತಹ ಗೋಸುಂಬೆ ರಾಜಕಾರಣಿಗಳು ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ನಮಗೆ ಕಾಣಸಿಗ್ಬೋದು. ಅಸ್ಸಾಮಿನ ಹೇಮಂತ ಬಿಶ್ವ ಶರ್ಮಾ ಇರ್ಬೋದು, ಮಧ್ಯಪ್ರದೇಶದ ಸಿಂಧಿಯಾ ಇರ್ಬೋದು, ನಮ್ಮ ಕರ್ನಾಟಕದವರೇ ಆದ HD ಕುಮಾರಸ್ವಾಮಿ ಇರ್ಬೋದು. ಇವರೆಲ್ಲ ಗೋಸುಂಬೆ ರಾಜಕಾರಣಿಗಳು, ಬಣ್ಣ ಬದಲಿಸಿ ರಾಜಕೀಯ ಮಾಡಿದವರು. ಇವರ ಪಟ್ಟಿಗೆ ಹೊಸ ಸೇರ್ಪಡೆ ಅಂದರೆ ಅದು ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್. ತೆಲುಗು ಸಿನಿಮಾ ರಂಗದ ಸೂಪರ್ ಸ್ಟಾರ್, ಪವರ್ ಸ್ಟಾರ್ ಅಂತ ಕರೆಸ್ಕೊಳ್ಳುವ ಪವನ್ ಕಲ್ಯಾಣ್ ಆಂಧ್ರ ಪ್ರದೇಶದಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ಪಾಲಿಟಿಕ್ಸ್ ಮಾಡಿದವರು. ಸಿನಿಮಾ ಕ್ಷೇತ್ರದ ಜನಪ್ರಿಯತೆಯನ್ನು ಬಳಸ್ಕೊಂಡು ರಾಜಕೀಯ ಪಕ್ಷ ಕಟ್ಟಿ ಸಿನಿಮಾ ಸ್ಟೈಲ್ನಲ್ಲೇ ಡೈಲಾಗ್ ಹೊಡೆದುಕೊಂಡು ರಾಜಕೀಯ ಮಾಡಿದವರು. ಕೊನೆಗೆ ಅಧಿಕಾರವನ್ನು ಪಡೆದವರು. ಈಗ ಅವರು ಆಂಧ್ರ ಪ್ರದೇಶದ DCM ಆಗಿದ್ದಾರೆ. ಆಂಧ್ರ ಪ್ರದೇಶದ ಮಹತ್ತರ ಅಧಿಕಾರ ಈಗ ಅವರ ಬಳಿ ಇದೆ. ಆದರೆ ಅಧಿಕಾರ ಸಿಕ್ಕ ಬಳಿಕವೂ ಅವರ ರಾಜಕೀಯ ಸಿನಿಮಾ ಸ್ಟೈಲ್ನಲ್ಲೇ ಮುಂದುವರೆದಿದೆ. ನಿಮಗೆಲ್ಲ ತಿರುಪತಿ ದೇಗುಲದ ಲಡ್ಡು ಪ್ರಸಾದದ ವಿವಾದ ಗೊತ್ತಿರಬಹುದು. ಅದೀಗ ದೊಡ್ಡ ರಾಜಕೀಯ ಜಟಾಪಟಿಗೆ ಕೂಡ ಕಾರಣವಾಗಿದೆ. ಅದು ರಾಜಕೀಯಗೊಳ್ಳಲು ಹೆಚ್ಚು ಕಾಣಿಕೆ ನೀಡಿದವರು ಈ ಪವನ್ ಕಲ್ಯಾಣ್. ತಿರುಪತಿ ಪ್ರಸಾದದ ವಿಚಾರದಲ್ಲಿ ತಪ್ಪುಗಳಾಗಿದ್ದರೆ ಅದರ ಬಗ್ಗೆ ತನಿಖೆ ನಡೆಯಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಬೇಕು. ಅದಕ್ಕಾಗಿ ಆಂಧ್ರ ಸರ್ಕಾರ SIT ಕೂಡ ರಚನೆ ಮಾಡಿದೆ, ತನಿಖೆ ಕೂಡ ನಡೀತಾ ಇದೆ. ಈ ಮಧ್ಯೆ ತಿರುಪತಿ ಲಡ್ಡು ಅಪವಿತ್ರವಾಗಿದೆ ಎಂಬ ವಿಚಾರ ಈಗ ಧರ್ಮಗಳ ನಡುವಿನ ಸಂಘರ್ಷ ಎಂಬಂತೆ ಬಿಂಬಿತವಾಗ್ತಾ ಇದೆ. ಧರ್ಮಗಳನ್ನು ಎಳೆದು ತಂದು ರಾಡಿ ಎಬ್ಬಿಸಲಾಗ್ತಾ ಇದೆ. ಮಾಜಿ CM ಜಗನ್ ಅವರು ಕ್ರಿಶ್ಚಿಯನ್ ಧರ್ಮವನ್ನು ಪಾಲಿಸ್ತಿರುವುದನ್ನು ಈ ವಿಚಾರದಲ್ಲಿ ಜೋಡಣೆ ಮಾಡಲಾಗಿದೆ. ಆ ಕಾರಣಕ್ಕೆ ತಿರುಪತಿ ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಬಂದಿದೆ ಎಂಬಂತೆ ಬಿಂಬಿಸಲಾಗ್ತಾ ಇದೆ. ಈ ಜಟಾಪಟಿ ಸೃಷ್ಟಿಯಾಗಲು DCM ಪವನ್ ಕಲ್ಯಾಣ್ ಪಾತ್ರ ಕೂಡ ದೊಡ್ಡದಿದೆ. ಈ ವಿಚಾರವನ್ನು ಕೆದಕುತ್ತಾ ಎಳೆದಾಡುತ್ತಾ ಹಿಂದೂ ನಾಯಕನಾಗಲು ಹೊರಟಿದ್ದಾರೆ ಈ ಪವನ್ ಕಲ್ಯಾಣ್. ತಿರುಪತಿ ಲಡ್ಡು ವಿಚಾರದಲ್ಲಿ ಕಾನೂನು ಕ್ರಮಗಳಿಗೆ ಹೆಚ್ಚು ಒತ್ತು ಕೊಡದ ಪವನ್ ಕಲ್ಯಾಣ್ ಧರ್ಮ ಸಂಘರ್ಷಕ್ಕೆ ಹೆಚ್ಚು ಒತ್ತು ಕೊಟ್ಟಂತೆ ಕಾಣ್ತಾ ಇದೆ. ಉಪವಾಸ ವೃತ್ತ ಮಾಡ್ತಾ ದೇವಸ್ಥಾನದ ಕಲ್ಲಿನ ಮೆಟ್ಟಿಲುಗಳಲ್ಲಿ ಕುಂಕುಮ ಬಳಿಯುವ ಕೆಲಸಕ್ಕೂ ಇಳಿದಿದ್ದಾರೆ. ಕಾನೂನಿನ ಮೂಲಕ ಎಲ್ಲವನ್ನೂ ಸಂಭಾಳಿಸಬೇಕಾಗಿದ್ದ ಅವರು ಅದನ್ನು ಮಾಡೋದು ಬಿಟ್ಟು ಪಾಪ ಪ್ರಾಯಶ್ಚಿತ್ತ ಧರ್ಮ ವೃತ ಸನಾತನ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಲಡ್ಡು ಪ್ರಕರಣ ಸನಾತನ ಧರ್ಮವನ್ನು ಅಪವಿತ್ರಗೊಳಿಸುವ ಹುನ್ನಾರ ಎಂಬಂತೆ ಅವರು ಮಾತಾಡ್ತಾ ಇದ್ದಾರೆ. ಸನಾತನ ಧರ್ಮವನ್ನು ಉಳಿಸಲು ದೇಶದ ಮಟ್ಟದಲ್ಲಿ ಸನಾತನ ಧರ್ಮ ರಕ್ಷಕ ಮಂಡಳಿ ಸ್ಥಾಪಿಸುವಂತೆಯೂ ಆಗ್ರಹಿಸಿದ್ದಾರೆ. ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ ಗಟ್ಟಿಯಾಗಿ ಬೇರು ಬಿಟ್ಟಿರುವ ಒಂದು ಧರ್ಮವನ್ನು ಉಳಿಸಲು ಒಂದು ಮಂಡಳಿ ಬೇಕಾಗಿದೆ ಎಂದು ಯೋಚಿಸುವ ಈ ಮನುಷ್ಯನಲ್ಲಿ ಎಷ್ಟು ಬುದ್ಧಿ ತಿಳುವಳಿಕೆ ಇರಬಹುದು ಅಂತ ನಮಗೆ ಅರ್ಥ ಮಾಡಿಕೊಳ್ಬಹುದು. ಪವನ್ ಕಲ್ಯಾಣ್ ಅವರ ಈ ನಡೆ ಸಹಜವಾಗಿಯೇ ಟೀಕೆಗಳಿಗೂ ಗುರಿಯಾಗಿದೆ. ಅವರನ್ನ ಜನರು ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಬಹುಭಾಷಾ ನಟ ಪ್ರಕಾಶ್ ರಾಜ್ ಕೂಡ ಪವನ್ ಕಲ್ಯಾಣ್ ಅವರ ಈ ನಡೆಯನ್ನ ಪ್ರಶ್ನೆ ಮಾಡಿದ್ರು. ತಿರುಪತಿಯ ಲಡ್ಡು ವಿಚಾರವನ್ನ ಹಿಡಿದುಕೊಂಡು ನೀವ್ಯಾಕೆ ದೇಶದ ಮಟ್ಟದಲ್ಲಿ ಆತಂಕ ಸೃಷ್ಟಿಸ್ತಾ ಇದ್ದೀರಿ ಅಂತ ಅವರು ಟ್ವೀಟ್ ಮೂಲಕ ಪ್ರಶ್ನೆ ಮಾಡಿದ್ರು. ನೀವು DCM ಆಗಿರುವ ರಾಜ್ಯದಲ್ಲಿ ಏನು ನಡೆದಿದೆಯೋ ಅದರ ಬಗ್ಗೆ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಿ, ಅದು ಬಿಟ್ಟು ಇಡೀ ದೇಶದಲ್ಲಿ ಯಾಕೆ ಆತಂಕಗಳನ್ನು ಹರಡ್ತಾ ಇದ್ದೀರಿ? ಈಗಿರುವ ಕೋಮು ಆತಂಕಗಳೇ ಸಾಕು, ನೀವು ಆ ಆತಂಕಗಳನ್ನು ಹೆಚ್ಚು ಮಾಡಬೇಡಿ ಎಂದು ಮನವಿ ಮಾಡಿದ್ರು. ಅವರ ಈ ಟ್ವೀಟ್ನಲ್ಲಿ ತಪ್ಪೇನಿದೇನ್ರಿ? ಪ್ರಕಾಶ್ ರಾಜ್ ಹೇಳಿದ್ರಲ್ಲಿ ಏನಾದರೂ ತಪ್ಪಿದೆಯಾ? ಆದರೂ ಪ್ರಕಾಶ್ ರಾಜ್ ಮೇಲೂ ಪವನ್ ಕಲ್ಯಾಣ್ ಸುಖಾಸುಮ್ಮನೆ ರೇಗಾಡಿದ್ದಾರೆ. ಅಲ್ಲೂ ಧರ್ಮಗಳನ್ನು ಎಳೆದು ತಂದಿದ್ದಾರೆ. ಜಾತ್ಯತೀತ ಪದದ ಮೇಲೆ ಅವರಿಗೆ ಅಸಹನೆ ಇರುವುದು ಅಲ್ಲಿ ಗೊತ್ತಾಗಿದೆ. ಪ್ರಕಾಶ್ ರಾಜ್ ಮೇಲೆ ಬುಸುಗುಟ್ಟಿರುವ ಪವನ್ ಕಲ್ಯಾಣ್ ಜಾತ್ಯತೀತ ಅಂದರೆ 1 ವೇ ಅಲ್ಲ, ಅದು 2 ವೇ ಅಂದಿದ್ದಾರೆ. ಜಾತ್ಯತೀತೆಯ ಹೆಸರಲ್ಲಿ ಹದ್ದು ಮೀರ್ತಾ ಇದ್ದೀರಿ, ಭಾವನೆಗಳನ್ನು ಅಪಹಾಸ್ಯ ಮಾಡಬೇಡಿ, ನೀವು ಬೇರೆ ಧರ್ಮಗಳ ಬಗ್ಗೆ ಮಾತಾಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಜಾತ್ಯತೀತರು ಪಾಠ ಕಲಿಬೇಕು ಅಂತಲೂ ಡೈಲಾಗ್ ಹೊಡೆದಿದ್ದಾರೆ. ಇಲ್ಲಿ ಪ್ರಕಾಶ್ ರಾಜ್ ಜಾತ್ಯತೀತೆಯ ಬಗ್ಗೆ ಹೇಳಿಲ್ಲ, ಸನಾತನ ಧರ್ಮದ ವಿರುದ್ಧ ಮಾತನಾಡಿಲ್ಲ, ಯಾರ ಭಾವನೆಗಳನ್ನು ಅಪಹಾಸ್ಯ ಮಾಡಿಲ್ಲ. ಆದರೂ ಅವರು ಮಾಡದ್ದನ್ನ ಮಾಡಿದ್ರು ಎಂಬಂತೆ ಚಿತ್ರಿಸಿ ಜಾತ್ಯತೀತ ತತ್ವವೇ ಸರಿಯಿಲ್ಲ ಎಂಬಂತೆ ಈ ಪವನ್ ಕಲ್ಯಾಣ್ ಮಾತನಾಡಿದ್ದಾರೆ.
ತಮಿಳು ನಟ ಕಾರ್ತಿ ಲಡ್ಡು ವಿಚಾರ ತುಂಬ ಸೆನ್ಸಿಟಿವ್ ಅಂತ ಹೇಳಿದ್ದ ಲಘು ಹಾಸ್ಯದ ಮಾತಿಗೂ ಈ ಪವನ್ ಕಲ್ಯಾಣ್ ಬೇಕಾಬಿಟ್ಟಿ ಮಾತನಾಡಿದ್ದಾರೆ. ಒಟ್ನಲ್ಲಿ ಪವನ್ ಕಲ್ಯಾಣ್ ದೊಡ್ಡ ಹಿಂದುತ್ವದ ನಾಯಕ, ಸನಾತನಿ ಲೀಡರ್ ಎಂಬಂತೆ ಬಿಂಬಿಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಪವನ್ ಕಲ್ಯಾಣ್ ಭಾರತೀಯ ರಾಜಕಾರಣದ ಹೊಸ ಗೋಸುಂಬೆ ಅಂತ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಇದೇ ಪವನ್ ಕಲ್ಯಾಣ್ ಸಿನಿಮಾ ಕ್ಷೇತ್ರದಲ್ಲಿ ಮತ್ತು ರಾಜಕೀಯದಲ್ಲಿ ಸರ್ವಧರ್ಮಗಳ ಪಾತ್ರವನ್ನು ನಿರ್ವಹಿಸಿದವರು. ರಾಜಕೀಯದಲ್ಲಿ ಅವರು ಎಲ್ಲ ಸಿದ್ಧಾಂತದ ಜೊತೆಗೂ ಹೋದವರು. ಒಮ್ಮೆ ಎಡ ಮತ್ತೊಮ್ಮೆ ನಡು, ಈಗ ಬಲದ ಜೊತೆಗಿದ್ದಾರೆ. ಆದರೂ ಅವರು ಈವರೆಗೆ ಜಾತ್ಯತೀತ ನಾಯಕ ಎನಿಸ್ಕೊಂಡಿದ್ರು. ಆದರೆ ಅಧಿಕಾರ ಸಿಕ್ಕಿ ಉಪಮುಖ್ಯಮಂತ್ರಿಯಾದ ಬಳಿಕ ಪವನ್ ಕಲ್ಯಾಣ್ ವರಸೆಯೇ ಬದಲಾಗಿದೆ. ಸರ್ವಧರ್ಮೀಯರ ನಾಯಕ ಈಗ ದೊಡ್ಡ ಹಿಂದೂ ನಾಯಕನಾಗಲು ಹೊರಟಂದಿದೆ. ತಿರುಪತಿ ಲಡ್ಡು ಪ್ರಕರಣದ ನಂತರ ಈ ಪವನ್ ಕಲ್ಯಾಣ್ ಹಿಂದುತ್ವದ ಕಾರ್ಯಕರ್ತರ ಹೊಸ ಐಕಾನ್ ಆಗಿ ಮೂಡಿ ಬಂದಿದ್ದಾರೆ. ಇಷ್ಟು ವರ್ಷ ಜಾತ್ಯತೀತ ಅಂತ ಹೇಳ್ತಾ ತಿರುಗಾಡ್ತಾ ಇದ್ದ ಅವರು ಈಗ ಜಾತ್ಯತೀತ ಅಂದ್ರೆ ಏನು ಅಂತ ಪ್ರಶ್ನೆ ಮಾಡುವ ಮಟ್ಟಿಗೆ ಬಂದಿದ್ದಾರೆ. ಬುದ್ಧ, ಜೀಸಸ್, ಪೈಗಂಬರ್, ಸ್ವಾಮಿ ವಿವೇಕಾನಂದ, ಗಾಂಧೀಜಿ, ಅಂಬೇಡ್ಕರ್ ತತ್ವಗಳ ಬಗ್ಗೆ ಮಾತಾಡ್ತಾ ಇದ್ದ ಅವರ ಟೋನ್ ಈಗ ಕೋಮುವಾದಿ ನಾಯಕರ ಟೋನ್ ಕಡೆ ಹೋಗ್ತಾ ಇರುವಂತೆ ಕಾಣ್ತಾ ಇದೆ. ಸರ್ವ ಧರ್ಮಗಳ ಬಗ್ಗೆ ವಿಚಾರ ಮಾಡ್ತಿದ್ದ ಅವರೀಗ ಸನಾತನ ಧರ್ಮದ ಬಗ್ಗೆ ಅಷ್ಟೇ ಗಮನ ನೀಡಿದಂತಿದೆ. ಹಾಗಾಗಿ ಪವನ್ ಕಲ್ಯಾಣ್ ವೇಷ ಬದಲಿಸಿ ನಾಟಕ ಮಾಡಬಲ್ಲ ನಟ ಅಷ್ಟೇ. ಅವರು ಪ್ರಬುದ್ಧ ರಾಜಕಾರಣಿ ಅಲ್ಲ ಎಂಬ ಭಾವನೆ ವ್ಯಕ್ತವಾಗ್ತಾ ಇದೆ. ಬಿಜೆಪಿ ಸಹವಾಸ ಮಾಡಿ ಪವನ್ ಕಲ್ಯಾಣ್ ಕೆಟ್ಟರು ಎಂಬ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.